ಆರ್ಸಿಬಿ ತಂಡಕ್ಕೆ ಸನ್ಮಾನ ಇರೋದ್ರಿಂದ ಟ್ರಾಫಿಕ್ ಕಂಟ್ರೋಲೇ ಈಗ ಚಾಲೆಂಜ್ ಆಗ್ಬಿಟ್ಟಿದೆ. ಟ್ರಾಫಿಕ್ ಬಗ್ಗೆ ಸಾಕಷ್ಟು ತಲೆ ಕೆಡಿಸಿಕೊಂಡಿದ್ದಾರೆ ಪೊಲೀಸರು. ಸೂಕ್ತವಾದ ಪ್ಲಾನಿಂಗ್ ಮಾಡದೆ ಹೋದ್ರೆ ಬಹಳ ಕಷ್ಟ ಆಗುತ್ತೆ. ಬೆಂಗಳೂರು ನಗರವೇ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಾಕೊಳ್ಳುವಂತ ಸಾಧ್ಯತೆ ಇದೆ. ಹಾಗಾಗಿ ಒಂದ್ ಕಡೆ ಭದ್ರತೆ, ಮತ್ತೊಂದ್ ಕಡೆ ಬಂದ್ ಹೋಗುವಂತ ಅಭಿಮಾನಿಗಳು ಸಾರ್ವಜನಿಕರನ್ನ ಅಲ್ಲಿ ಮೇಂಟೈನ್ ಮಾಡಬೇಕು. ಹಾಗಾಗಿನೇ ಹೇಳಿರೋದು ಸಾರ್ವಜನಿಕ ವಾಹನಗಳನ್ನ, ಸಾರ್ವಜನಿಕ ಸಾರಿಗೆಯನ್ನೇ ಬಳಸಿ ಅಂತ. BMTC ಬಸ್ ಅಥವಾ ಮೆಟ್ರೋ ವ್ಯವಸ್ಥೆ ಇದ್ದೇ ಇರುತ್ತೆ. ನೀವು ಅದ್ರ ಮೂಲಕನೇ ಬಂದ್ ಹೋಗಿ ನಿಮ್ಮ 2 ವೀಲರ್ 4 ವೀಲರ್ ಮೂಲಕ ನೀವು ಬರ್ತೀರಾ ಅಂದ್ರೆ ಪಾರ್ಕಿಂಗ್ ವ್ಯವಸ್ಥೆ ಕಷ್ಟ, ಟ್ರಾಫಿಕ್ ಜಾಮ್ ಆಗುತ್ತೆ. ಪ್ರತಿನಿತ್ಯವೂ ಕೂಡ ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಇರುತ್ತೆ ಅಂತ ಗಮನಿಸಿರ್ತೀರಾ. ಅಂತಾದ್ರಲ್ಲಿ RCB ಸಂಭ್ರಮ, ಇದು RCB ಹಬ್ಬ. ಇವತ್ತಿನ ದಿನ ಯಾವ ರೀತಿ ಟ್ರಾಫಿಕ್ ಕಿರಿಕಿರಿ ಇರ್ಬೋದು, ಅದೇ ಇವಾಗ ಟ್ರಾಫಿಕ್ ಪೊಲೀಸರಿಗೆ ಸವಾಲಾಗ್ಬಿಟ್ಟಿದೆ. ಯಾವ ರೀತಿ ಮೇಂಟೈನ್ ಮಾಡಬೇಕಪ್ಪ, ಹೆಂಗಿದೆಲ್ಲದನ್ನು ಕೂಡ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥ ಚಾಲೆಂಜ್ ಎದುರಾಗಿದೆ. ಹೀಗಾಗಿ ಎಲ್ಲವೂ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ವಿತೌಟ್ ಪ್ಲಾನಿಂಗ್ ಏನನ್ನು ಕೂಡ ಮಾಡೋ ಹಾಗಿಲ್ಲ, ಎಡವಟ್ಟುಗಳಾಗ್ಬಿಡುತ್ತೆ. ಅಲ್ಲಂದ್ರಲ್ಲಿ ವೆಹಿಕಲ್ಸ್ಗಳು ಕಿಲೋಮೀಟರ್ ಗಟ್ಟಲೆ ಗಂಟೆಗಟ್ಟಲೆ ಕಾದು ನಿಲ್ಲುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಆ ರೀತಿ ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ಬೇಕು ಅಂದರೆ ಟ್ರಾಫಿಕ್ ಪೊಲೀಸರು ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಭದ್ರತೆಯನ್ನು ವಹಿಸಬೇಕಾಗುತ್ತೆ. RCB ತಂಡಕ್ಕೆ ಮತ್ತೆ ಬಂದು ಹೋಗುವಂಥ ಸಾರ್ವಜನಿಕರಿಗೆ ಕೂಡ ಮಹಿಳೆಯರು ಬರ್ತಾರೆ, ವೃದ್ಧರು ಬರ್ತಾರೆ, ಅಥವಾ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರೆ. ಅಂಥ ಸಂದರ್ಭದಲ್ಲಿ ಏನು ಸಮಸ್ಯೆಗಳಾಗದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕು, ಭದ್ರತಾ ವೈಫಲ್ಯ ಆಗದೇ ಇರೋ ರೀತಿಯಾಗಿ ಗಮನ ಹರಿಸಬೇಕಾಗಿದೆ. ಹಾಗಾಗಿ ಟ್ರಾಫಿಕ್ ಪೊಲೀಸರು ಇರ್ಬೋದು, ಭದ್ರತೆ ವಹಿಸುವಂಥ ಪೊಲೀಸರು ಇರ್ಬೋದು, ಎಲ್ಲದಕ್ಕೂ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಖುದ್ದಾಗಿ ವಿಧಾನಸೌಧದ ಮುಂಭಾಗ ನಿಂತ್ಕೊಂಡು ಪರಿಶೀಲನೆ ಮಾಡ್ತಿದ್ದಾರೆ. ಹೀಗಿದ್ರೆ ಚಂದ ಅಂತೇಳಿ ಡಿಸ್ಕಷನ್ ಕೂಡ ಆಗ್ತಾ ಇದೆ. ಅದೆಲ್ಲವನ್ನು ನೀವು ಗಮನಿಸಬಹುದು. ಕಮಿಷನರ್ ದಯಾನಂದ್ ಅವರು ಕೂಡ ಅದೇ ಜಾಗದಲ್ಲಿನೇ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಚಿನ್ನಸ್ವಾಮಿ ಸ್ಟೇಡಿಯಂ ಇಂದಾನೆ ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗಣೇಶ್, ಈಗಾಗಲೇ ಒಂದ್ ಕಡೆ ವಿಧಾನಸೌಧದಲ್ಲಿ ಪ್ರಿಪರೇಷನ್ ನಡೀತಾ ಇದೆ, ಮತ್ತೊಂದ್ ಕಡೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಕೂಡ ವಿಜಯ ಯಾತ್ರೆ ಅಂತ ಹೇಳ್ತಿದ್ದಾರೆ. ಸದ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭದ್ರತೆ ಹೇಗಿದೆ? ಬರುವಂತ ಅಭಿಮಾನಿಗಳನ್ನ, ಪ್ರೇಕ್ಷಕರನ್ನ ಯಾವ ರೀತಿಯಲ್ಲಿ ಟ್ರೀಟ್ ಮಾಡಬೇಕು ಅಂತೇಳಿ ಒಂದು ವ್ಯವಸ್ಥೆಯನ್ನ ಕಲ್ಪಿಸಲೇಬೇಕು. ವಿತೌಟ್ ಪ್ಲಾನಿಂಗ್ ಏನನ್ನು ಕೂಡ ಮಾಡೋದಕ್ಕಾಗಲ್ಲ. ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ? ಖಂಡಿತವಾಗ್ಲೂ RCB ಈಗ 18ನೇ ಆವೃತ್ತಿಯಲ್ಲಿ IPL ಅನ್ನ ಗೆದ್ದುಕೊಂಡಿರುವಂಥದ್ದು. ಈಗ ನಾವು ನೋಡ್ತಾ ಇರುವಂಥದ್ದು ಈಗಾಗಲೇ ಕೋಟ್ಯಂತರ ಅಭಿಮಾನಿಗಳು ಈಗ RCB ಇದ್ದಾರೆ. ಹಾಗಾಗಿ ವಿರಾಟ್ ಕೊಹ್ಲಿ ಹಾಗೆ ರಜತ್ ಪಟ್ದಾರ್ ಅವರ ನೇತೃತ್ವದ ತಂಡ ಈಗ ಗೆದ್ದಿರುವಂಥ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅಭಿಮಾನಿಗಳು ಬರ್ತಿದ್ದಾರೆ. ಈಗಾಗಲೇ ಕ್ಯಾಪ್ ಅನ್ನು ಧರಿಸ್ಕೊಂಡು RCB ಲೋಗೋವನ್ನು ಇಟ್ಕೊಂಡು ಜರ್ಸಿಯನ್ನು ಹಾಕ್ಕೊಂಡು ಜನ ಬರ್ತಿದ್ದಾರುವಂಥದ್ದು. ಈಗಾಗಲೇ ಇನ್ನು ಕೆಲವೇ ಗಂಟೆಗಳಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಇಡೀ RCB ತಂಡ ಕಪ್ಪನ್ನು ಇಟ್ಕೊಂಡು IPL ಕಪ್ಪನ್ನು ಇಟ್ಕೊಂಡು ಬರುವಂಥ ಹಿನ್ನೆಲೆಯಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ RCBಗೆ ಚಿಯರ್ಸ್ ಮಾಡಲಿಕ್ಕೆ, ಸೆಲೆಬ್ರೇಷನ್ ಅಲ್ಲಿ ಆಗಲಿಕ್ಕೆ ಈಗಾಗಲೇ ಸ್ಟೇಡಿಯಂನಲ್ಲಿ ಬರ್ತಾ ಇರೋದು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಗೇಟ್ ನಂಬರ್ ಪಿ ಸ್ಟ್ಯಾಂಡ್ ಏನಿದೆ, ಪಿ ಸ್ಟ್ಯಾಂಡ್ P4, P3, P1, P2 ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಈಗ ಸಾಲು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಯೂತ್ಸ್ ಎಲ್ಲರೂ ಕೂಡ ಈಗ ಬಂದಿರುವಂತ ನೋಡ್ಬೋದು. ಬಹುತೇಕ ಮಂದಿ ಜರ್ಸಿಗಳನ್ನು ಹಾಕೊಂಡು ವಿರಾಟ್ ಕೊಹ್ಲಿಗೆ ಕಿಂಗ್ ಕೊಹ್ಲಿ ಅನ್ನುವಂತಹ ಜೈಕಾರವನ್ನು ಹಾಕುವಂಥದ್ದು, RCBಗೆ ಜೈಕಾರವನ್ನು ಹಾಕುವಂಥದ್ದು. ಮೊದಲ ಬಾರಿಗೆ ಕಿಂಗ್ ಕೊಹ್ಲಿ ತಂಡ IPLಗೆ ಮುತ್ತಿಕ್ಕಿರುವಂಥ ಹಿನ್ನೆಲೆಯಲ್ಲಿ ತಮ್ಮದೇ ಆದಂತಹ ಒಂದು ಕ್ರೇಜ್ ಅನ್ನು ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಸಂಜೆ 5 ರಿಂದ 6 ಗಂಟೆಗೆ ಈ ಒಂದು ಇವೆಂಟ್ ಇರುವಂತಹ ಹಿನ್ನೆಲೆಯಲ್ಲಿ ತಮ್ಮದೇ ಆದಂತಹ ಒಂದು ಭದ್ರತೆ ಅಭಿಮಾನಿಗಳು ಕೂಡ ಇದ್ದಾರೆ. RCB ಸರ್ ಕನ್ನಡ ಸೂಪರ್ ಖುಷಿ ಇದೆಯಾ? ಫುಲ್ ಖುಷಿ. ನಿಮ್ಗೆ ಏನು ಅನಿಸ್ತಾ ಇದೆ?
ನೋಡಿ ಸರ್, ನಿಮ್ಗೆ ಹೇಳದೆ ಎಕ್ಸ್ಪ್ರೆಸ್ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ನೋಡಿದ್ರೆ ಎಷ್ಟು ಜನ ಇದೀವಿ ಅಂತ. ವಿ ಹ್ಯಾವ್ ಬಿನ್ ವೇಟಿಂಗ್ ಫಾರ್ ಸಿನ್ಸ್ 18 years. ಸೊ ನನ್ನ ಕಾಮಿಡೇಟರ್ ಹೇಳ್ತಾ ಇದ್ರು ವನವಾಸ 12 ವರ್ಷ ಅಂತ. ನಮ್ಮ ರಿಯಲ್ RCB ಫ್ಯಾನ್ಸ್ಗೆ 18 ವರ್ಷ ವನವಾಸ. ಸೊ ಈಗ ಗೆದ್ದಿದ್ದೀವಿ. 10 ಸರಿ ಗೆದ್ರು ನಮ್ಗೆ ಇಷ್ಟು ಖುಷಿ ಆಗ್ತಾ ಇಲ್ಲ. ಮೋಸದಿಂದ ಗೆದ್ದಿಲ್ಲ, ಲಾಯಲ್ ಇಂದ 1 ಸರಿ ಗೆದ್ದಿದ್ದೀವಿ. ತುಂಬಾ ಖುಷಿ ಇದೆ ಅದ್ರ ಬಗ್ಗೆ. ಕಿಂಗ್ ಕೊಹ್ಲಿ ಇದರಲ್ಲಿ ಕಣ್ಣಲ್ಲಿ ನೀರು ಬಂತು. ಸಾಕಷ್ಟು ಅಭಿಮಾನಿಗಳು ನಿನ್ನೆ ಒಂದೇ ಬಾರಿ ವ್ಯೂವರ್ಸ್ 66 ಕೋಟಿ ನಿನ್ನೆ ಜಿಯೋ ಹಾಟ್ಸ್ಟಾರ್ ವ್ಯೂವರ್ಸ್ ಇರುವಂಥದ್ದು, ಫ್ಯಾನ್ ಬೇಸ್ ತುಂಬಾ ಜಾಸ್ತಿ ಇರುವಂಥದ್ದು. ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಿ ಇವತ್ತು? ಸರ್, ಇದು ನಮಗೆ ಆಬ್ವಿಯಸ್ಲಿ ಇದು ಮನೆಯಲ್ಲಿ ಯಾವ್ದಾರ ಒಂದು ಖುಷಿಯಿಂದ ಫಂಕ್ಷನ್ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವೋ ನಮ್ಮ ಮನೆ ಫಂಕ್ಷನ್ ಅನ್ನೋ ತರ ಅದೇ ತರ ಮನೆಗೆ ಬರ್ತಾ ಇದೆ, ನಮ್ಮ ಮನೆಗೆ ಬರ್ತಾ ಇದೆ ಅನ್ನೋ ಖುಷಿ ಇದೆ. ಖಂಡಿತ 18 ವರ್ಷದಿಂದ ಅಷ್ಟು ವೆಯ್ಟ್ ಮಾಡ್ತಾ ಇದ್ವಿ. ಸೊ ಕಡೆ ಫೈನಲಿ ಬಂದಿದೆ. ನಮಗೆ ತುಂಬಾ 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 ಖುಷಿ ಇದೆ ಸರ್. ಬೆಂಗಳೂರಿನ ಭಗವಂತ ವಿರಾಟ್ ಕೊಹ್ಲಿಗೆ 18 ವರ್ಷ ಆದ್ಮೇಲೆ ಕಪ್ ಮನೆಗೆ ಬಂದಿದೆ. ಪ್ರತಿ ಸರಿ ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದ್ವಿ. ಈಗ ಪ್ರೌಡ್ ಆಗಿ ನಮ್ದು ಅಂತ ಹೇಳ್ಬೋದು. ಈ ಸರಿ ಕಪ್ ನಮ್ದು. RCBಗೆ ಜೈ. ತುಂಬಾ ಖುಷಿ ಇದೆ. ಹೌದು, 18 years ಆಯ್ತು. ತುಂಬಾ ಖುಷಿ ಆಗ್ತಾ ಇದೆ. ನಿನ್ನೆ ಎಷ್ಟೊತ್ತವರೆಗೆ ನೋಡಿದ್ರ ಮ್ಯಾಚ್ ಫುಲ್? ಹಾ ಹೌದು, ಹೈಲೈಟ್ಸ್ ಆಯ್ತು. ಏನು ತುಂಬಾ ಥ್ರಿಲ್ ಇತ್ತ ನಿನ್ನೆ? ಹಾ ತುಂಬಾ. ಬರೀ ಟೀಮ್ ಜೊತೆ ಸೆಲೆಬ್ರೇಟ್ ಮಾಡ್ಬೇಕೀಗ. ಇದು ಇಲ್ಲಿ ಬಂದಿರುವಂತಹ RCB ಅಭಿಮಾನಿಗಳ ಹರ್ಷೋದ್ಗಾರ. ಒಂದ್ ರೀತಿಯಲ್ಲಿ ಅವರ ಒಂದು ಖುಷಿಗೆ ಬೆಲೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಅವರ ಪಕ್ಕದಲ್ಲಿ ಅವರ ಹೇಳಿಕೆಗಳು ಅಥವಾ ಅವರ ಒಂದು ವೈಬ್ಸ್ ಅನ್ನು ನಾವು ನೋಡಿದ್ರೆ ನಮಗೂ ಕೂಡ ಒಂದ್ ರೀತಿ ಜೂಮ್ ಅನ್ಸುತ್ತೆ. ಯಾಕಂದ್ರೆ ಅಷ್ಟೊಂದು ಅಭಿಮಾನ ಖುಷಿಯಲ್ಲಿ ಈಗ RCB ಫಾಲೋವರ್ಸ್ಗಳಿದೆ. ಇನ್ನು ನಮ್ಮ ಜೊತೆಗೆ ಇವರು ಕೂಡ ಇದ್ದಾರೆ. ಇವ್ರನ್ನ ಮಾತನಾಡ್ಸಿದ್ದು ಹೇಳೋದು. ಹೆಲೋ, ನಾನು ಗೋವಾದಿಂದ ಬರ್ದಿದ್ದೀನಿ. ಆ್ಯಕ್ಚುಲಿ ನಾನು ಇಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದೇನೆ. ಐ ಕೇಮ್ ಟು ಡೂ ಇಂಟರ್ನ್ಶಿಪ್ in Bangalore just because if RCB wins I can celebrate. Now we won after many years. I am really very happy. I can't express my happiness really. ಇಷ್ಟು ದಿನ ಒಂದು ಸ್ಲ್ಯಾಂಗ್ ಇತ್ತು, ಈ ಸಲ ಕಪ್ ನಮ್ದೆ. ಈಗ ಸ್ಲ್ಯಾಂಗ್ ಬರ್ತಾ ಇದೆ, ಈ ಸಲ ಕಪ್ ನಮ್ದು. Yeah, so now it's not ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದು. and also ಮುಂದಿನ ಸಲ ಕಪ್ ನಮ್ದೆ. ಇನ್ನು ಬೇರೆ ಟೀಮ್ಗಳ ಜೊತೆ ಲಾಲಿಪಾಪ್ ಮಾಡ್ತಿದ್ರು, ಆ ಥರದ್ದೊಂದು ಟೀಸ್ಗಳು ಕೂಡ ಆಗ್ತಾ ಇತ್ತು. ಏನ್ ಹೇಳ್ತೀರಾ? Actually I don't care about that. I just support my RCB. I don't hear the barking of dogs. That's it. ಒಟ್ಟಾರೆ ಇನ್ನೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಇವತ್ತು 1.5 ಲಕ್ಷ ಜನ ಸ್ಟೇಡಿಯಂಗೆ ಬರುವಂತ ನಿರೀಕ್ಷೆ ಇರುವಂತದ್ದು. ಹಾಗಾಗಿ ಅದಕ್ಕೆ ಎಲ್ಲಾ ರೀತಿಯ ಭದ್ರತೆಗಳು ಕೂಡ ನಗರ ಪೊಲೀಸ್ ಇಲಾಖೆಯಿಂದ ಅಧಿಕಾರಿಗಳಿಂದ ಕೂಡ ಆಗ್ತಾ ಇದೆ. ಜೊತೆಗೆ ಅಭಿಮಾನಿಗಳ ಕ್ರೇಜ್ ಮತ್ತಷ್ಟು ಜಾಸ್ತಿ ಆಗಿದೆ. RCB ತಂಡ ಬಂತ ಅನ್ನುವಂತಹ ಪ್ರಶ್ನೆಗಳನ್ನ ಒಂದು ಕುತೂಹಲವನ್ನು ಇಲ್ಲಿನ ಜನರು ಕೂಡ ಇಟ್ಕೊಂಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಗಣೇಶ್ ಮಾಹಿತಿಗೆ. ಏನ್ ಸೌಂಡ್